ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಿನ್ನೆ ಜಂತರ್ ಮಂತರ್ನಲ್ಲಿ ಬಂದಿದ್ದವರ ಬಳಿ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದ್ದಾವೆ. ಇಬ್ಬರು ವ್ಯಕ್ತಿಗಳ ಬ್ಯಾಗ್ನಲ್ಲಿ ಶಸ್ತ್ರಾಸ್ತ್ರಗಳು ಸಿಕ್ಕಿದೆ. ತಪಾಸಣೆಯ ಸಂದರ್ಭದಲ್ಲಿ ವೆಪನ್ ಪತ್ತೆಯ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಉಲ್ಲೇಖಿಸಿದ್ದಾರೆ. ಕನ್ನಾಟ್ ಪ್ಲೇಸ್ ಎಸಿಪಿ ವಿವೇಕ್ ಭಗತ್ ಮೇಲೆ ದಾಳಿಗೂ ಕೂಡ ಯತ್ನ ಆಗಿತ್ತಂತೆ. ಪೊಲೀಸರನ್ನ ಗುರಿಯಾಗಿಸಿಕೊಂಡು ದಾಳಿಗೆ ಯತ್ನವನ್ನ ಮಾಡಲಾಗಿತ್ತ. ಪ್ರತಿಭಟನೆಯ ಹೆಸರಿನಲ್ಲಿ ಹಿಂಸಾಚಾರವನ್ನು ನಡೆಸೋದಕ್ಕೆ, ದೊಂಬಿಯನ್ನು ಹಬ್ಬಿಸೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿಕೊಳ್ಳಲಾಗಿತ್ತ. ಹೌದು ಅಂತ ಹೇಳ್ತಾ ಇದೆ ಪೊಲೀಸ್ ಮೂಲಗಳು. ಒಂದಿಷ್ಟು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂತಹ ವ್ಯಕ್ತಿಗಳು, ವಿದೇಶಿ ಪ್ರಜೆಗಳು, ದೇಶದ್ರೋಹಿ ಸಂಘಟನೆಯ ಕೆಲವರುಗಳು, ವಿದ್ಯಾರ್ಥಿಗಳ ಸೋಗಿನಲ್ಲಿ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅವರ ಗುರಿ ಇದ್ದಿದ್ದೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ಮತ್ತಷ್ಟು ವಿಚಾರಗಳು ಕೂಡ ಹೊರಬರಬೇಕಿದೆ. ಡೀಟೇಲ್ಸನ್ನು ಕೊಡ್ತಾರೆ. ಶಬೀರ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, 10,000 ಜನ ವಿದ್ಯಾರ್ಥಿಗಳು ಸೇರಿ ಹೋರಾಟವನ್ನು ಮಾಡ್ತಿರ್ತಾರೆ. ಇಂಥ ಜಾಗದಲ್ಲಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂತಹ ವ್ಯಕ್ತಿಗಳು ಕಾಣಿಸ್ಕೊಳ್ತಾರೆ, ಜೊತೆಗೆ ದೇಶ ವಿರೋಧಿ ಸಂಘಟನೆಯವರು ಕಾಣಿಸ್ಕೊಳ್ತಾರೆ. ಮಾರಕಾಸ್ತ್ರಗಳನ್ನು ತಂದಿದ್ರು ಅಂದರೆ ಅನ್ಡೌಟೆಡ್ಲಿ ಇದೊಂದು ಹಿಂಸಾತ್ಮಕವನ್ನು ಸೃಷ್ಟಿ ಮಾಡುವುದಕ್ಕೆ, ದೊಂಬಿಯನ್ನು ಹಬ್ಬಿಸೋದಕ್ಕೆ ಎಲ್ಲ ರೀತಿಯ ಪ್ಲಾನ್ ಆಗಿತ್ತಾ ಅಂಥೇಳಿ? ನೋಡಿ, ಈಗ ತನಿಖೆಯ ಭಾಗವನ್ನು ನಾವು ಗಮನಿಸಿದರೆ ಆ ರೀತಿಯಾದಂಥ ಅನುಮಾನಗಳು ಬರ್ತಾ ಇದ್ದಾವೆ. ಮುಖ್ಯವಾಗಿ ಪ್ರತಿಭಟನಾಕಾರರು ದೆಹಲಿ ಪೊಲೀಸರನ್ನು ಟಾರ್ಗೆಟ್ ಮಾಡದಂತೆ ಕಾಣಿಸ್ತಾ ಇದೆ. ಇದಕ್ಕೆ 2 ಇನ್ಸಿಡೆಂಟ್ಗಳು ಕೂಡ ನಡೆದಿರುವಂಥದ್ದು. ಒಂದು, ಕಾನ್ಸ್ಟೇಬಲ್ ರಮೇಶ್ ಅನ್ನುವಂಥವರ ಹೊಟ್ಟೆಗೆ ಚಾಕುವನ್ನು ಹಿರಿಯಲಾಗಿರುವಂಥದ್ದು. ಅವರನ್ನು ಕೂಡ ಈಗ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇದರ ಜೊತೆಗೆ ಜುಲೈ 20ನೇ ತಾರೀಕು ಪ್ರತಿಭಟನೆ ನಡೆಸ್ತಿದ್ದಂಥ ಸಂದರ್ಭದಲ್ಲಿ ACP ಆಗಿದ್ದಂತಹ ವಿವೇಕ್ ಭಗತ್ ಅನ್ನುವಂಥವ್ರನ್ನ ಒಂದು ಗುಂಪು ಸುತ್ತುವರೆದು ಅವರ ಮೇಲೆ ಹಲ್ಲೆಗೂ ಕೂಡ ಮುಂದಾಗಿತ್ತು. ಈ ಸಂದರ್ಭದಲ್ಲಿ ಇಬ್ಬರು ACP ರ್ಯಾಂಕ್ನ ಇನ್ಸ್ಪೆಕ್ಟರ್ಗಳು ಬಂದು ಅಲ್ಲಿ ಅವರನ್ನು ತಡೆಯುವಂಥ ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ಗುಂಪನ್ನು ಚದುರಿಸುವಂಥ ಕೆಲಸಗಳು ಕೂಡ ಆಗಿತ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇದರ ಬೆನ್ನಲ್ಲೇ ಈ ಜಂತರ್ ಮಂತರ್ ಪ್ರದೇಶದಲ್ಲಿ ತಪಾಸಣೆ ನಡೆಸಬೇಕಾದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವ್ಯಕ್ತಿಗಳ ಬ್ಯಾಗ್ಗಳಲ್ಲಿ ಚಾಕು ಸೇರಿದಂತೆ ಕೆಲವೊಂದಿಷ್ಟು ಮಾರಕಾಸ್ತ್ರಗಳು ಕೂಡ ಪತ್ತೆಯಾಗಿರುವಂಥದ್ದು ಕೂಡ ಆತಂಕಕ್ಕೆ ಕಾರಣ ಆಗಿರುವಂಥದ್ದು. ಸೊ ಪ್ರತಿಭಟನೆಯಲ್ಲಿ ಬಹಳಷ್ಟೇ ಸುಲಭದಲ್ಲಿ ಟಾರ್ಗೆಟ್ ಆಗಬಹುದಾಗಿರುವಂತಹ ವ್ಯಕ್ತಿಗಳಂದರೆ ಅದು ದೆಹಲಿ ಪೊಲೀಸರು. ಬಹುಶಃ ಕೆಲವೊಂದಿಷ್ಟು ದೇಶದ್ರೋಹಿ ಮನಸ್ಥಿತಿಗಳು ಅಥವಾ ಈ ಪ್ರತಿಭಟನೆಯ ಹಾದಿ ತಪ್ಪಿಸಬೇಕು ಅಂತ ಬಂದವರು ಪೊಲೀಸರನ್ನು ಗುರಿಯಾಗಿಸಿಕೊಂಡು ಅವರ ಮೇಲೆ ದಾಳಿಗೆ ಪ್ರಯತ್ನಗಳನ್ನು ಮಾಡಲಿಕ್ಕೆ ಸಂಚು ರೂಪಿಸ್ತಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗಿದ್ದಾವೆ. ಸೊ ಹೀಗಾಗಿ ಈ ಅನುಮಾನಾಸ್ಪದ ವ್ಯಕ್ತಿಗಳನ್ನು ಕೂಡ ಬಂಧಿಸಿ ವಶಕ್ಕೆ ಪಡೆದು ಅವರನ್ನು ವಿಚಾರಣೆಗೆ ಒಳಪಡಿಸುವಂಥ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ಆಗ್ತಾ ಇದೆ. ಪ್ರೇಮ್.